ನೀತಿಗೂ ಮುಲ್ಲಾಗಳಿಗೆ ಏನ್ ಸಂಬಂಧ ಅಂದ್ರೆ ಅವ್ರು ಏನಕ್ಕೆ ಮಾತಾಡ್ಬೇಕನ್ನ ಎಜುಕೇಶನ್ ಜಾತಿ ಇಲ್ಲ ಧರ್ಮ ಇಲ್ಲ. ಎಜುಕೇಶನ್ ಅಂತಂದ್ರೆ ಮನುಷ್ಯನನ್ನ ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂತದ್ದು. ಅವನು ಒಬ್ಬ ಎಜುಕೇಟೆಡ್ ಆಗಿ ಅವರು ಒಬ್ಬ ರಾಜಕಾರಣಿಯಾಗಿ ನಾಚಿಕೆ ಆಗ್ಬೇಕು ಅವರಿಗೆ. ಮುಸ್ಲಿಮ್ಸು ನೀಟಲ್ಲಿ ಕೂತ್ಕೋತಾರೆ, ಹಿಂದೂಗಳು ನೀಟಲ್ಲಿ ಕೂತ್ಕೋತಾರೆ, ಕ್ರಿಶ್ಚಿಯನ್ಸು ಎಲ್ಲ ನೀಟಲ್ಲಿ ಕೂತ್ಕೋತಾರೆ. ಮಕ್ಕಳೇ ಒಂದು ಸಿ.ಟಿ. ರವಿಯವರು ಆ ಥರ ಸ್ಟೇಟ್ಮೆಂಟ್ ಮಾಡಬಾರ್ದು, ತಪ್ಪದು. ನೀತಿಗೂ ಮುಲ್ಲಾಗಳಿಗೆ ಏನು ಸಂಬಂಧ ಅಂದರೆ ಅವ್ರು ಏನಕ್ಕೆ ಮಾತಾಡ್ಬೇಕನ್ನ. ಎಜುಕೇಷನ್ ಯಾರಪ್ಪನ ಮನೆ ಸೊತ್ತು. ಎಜುಕೇಷನಿಗೆ ಜಾತಿ ಇಲ್ಲ ಧರ್ಮ ಇಲ್ಲ. ಎಜುಕೇಷನ್ ಅಂತಂದರೆ ಮನುಷ್ಯನನ್ನು ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂಥದ್ದು, ಆಯಿತಾ. ಅವನು ಒಬ್ಬ ಎಜುಕೇಟೆಡ್ ಆಗಿ ಅವರು ಒಬ್ಬ ರಾಜಕಾರಣಿಯಾಗಿ ನಾಚಿಕೆ ಆಗಬೇಕು ಅವರಿಗೆ. ಈ ಥರ ಮುಲ್ಲಗಳಿಗೂ ನೀಟ್ಗಳಿಗೂ ಈ ಸಂಬಂಧವೇ ಇಲ್ಲದಂತಹ ಕಂಪ್ಯಾರಿಸನನ್ನು ಕೊಟ್ಟು ಕ್ಷುಲ್ಲಕವಾಗಿ ಮಾತಾಡುವಂಥ ರಾಜಕಾರಣಿಗಳು. ಇನ್ನು ಅದಕ್ಕೆ ಈ CJP ಅಂಥ ಗುಂಪುಗಳು ಯಾಕೆ ಹುಟ್ಕೊತವೆ ಅಂದರೆ ಇವರಂಥರ ವರ್ತನೆಯಿಂದ ಹೋಗಿ ಆ ಗುಂಪುಗಳು ಹುಟ್ಕೋತಾರೆ. ಆ ಗುಂಪುಗಳು ಇವರ ವಿರುದ್ಧ ತಿರುಗಿ ಬೀಳ್ತಾರೆ. ಇಂಥವ್ರ ಕಾರಣಕ್ಕೇ ಆಗಿರೋದು ಡೆವಲಪ್ಮೆಂಟು. ಏನು ಲಾಭ ಸಿಗುತ್ತದ್ರಿಂದ? ಮುಲ್ಲಾಗೂ ನೀಟಿಗೂ ಅದೇನು ಆಡೋ ಹುಟ್ಟ. ಒಬ್ಬ ರಾಜಕಾರಣಿಯಾಗಿ ಮೆಚೂರ್ಡಾಗಿ ಮಾತಾಡೋ ರೀತಿನ ಮಾನ ಮರ್ಯಾದೆ ಇರೋ ರಾಜಕಾರಣಿ ಆ ಥರ ಮಾತಾಡಲ್ಲ. ಅದರಿಂದ ಯಾವ ರಾಜಕೀಯ ಲಾಭನೂ ಸಿಗಲ್ಲ, ಅದರಿಂದ ಏನಾಗಲ್ಲ. ಅದು ಮುಲ್ಲಾ ನೀಟು ಅಂತ ಏನು ಅದಕ್ಕೇನಾದ್ರು ಅರ್ಥ ಇದೆಯಾ? ಮುಲ್ಲಾಗಳಿಗೂ ನೀಟಿಗೆ ಏನು ಸಂಬಂಧ ಅಂತಂದರೆ ಮುಸ್ಲಿಮ್ಸು ನೀಟಲ್ಲಿ ಕೂತ್ಕೋತಾರೆ, ಹಿಂದೂಗಳು ನೀಟಲ್ಲಿ ಕೂತ್ಕೋತಾರೆ, ಕ್ರಿಶ್ಚಿಯನ್ಸು ಎಲ್ಲ ನೀಟಲ್ಲಿ ಕೂತ್ಕೋತಾರೆ. ಮಕ್ಕಳುಗಳ ನಡುವೆ ಧರ್ಮ ಭೇದ ಭಾವ ಅಂತ ವಿಷ ತುಂಬೋದಿದೆಯಲ್ಲ, ಅದು ಎಂಥ ಕೊಳಕು ಮನಸ್ಸು ಅನ್ನೋದಕ್ಕೆ ಸಿ.ಟಿ. ರವಿ ಸಾಕ್ಷಿ. ಏನಿಲ್ಲ ರೀ, ಅವರೇ BJP ಅವರು ಸಿ.ಟಿ. ರವಿ ಮೊದಲಿಂದಲೂ ಹಂಗೆ ತಾನೇ ಮಾತಾಡೋದು. ಅದ್ರಲ್ಲಿ ಏನಿದೆ? ಏನಿಲ್ಲ, ಹಂಗೆ ವೈಯಕ್ತಿಕವಾಗಿ ಏನಿಲ್ಲ. ಅವರು ಪಬ್ಲಿಸಿಟಿ. ಸರ್ಕಾರ ಕೇಸ್ ಹಾಕಿದೆ ಅಲ್ವಾ, ನೋಟಿಸ್ ಕೊಡೋಕೆ ಹೋಗಿದ್ದಾರೆ ಅವರು. ಕೆಲವು ಗಲಾಟೆ ಎಲ್ಲ ಮಾಡಿದ್ದಾರೆ. ಅವರು ಕಾನೂನು ಪ್ರಕಾರ ಕೈಗೊಳ್ತಾರೆ. ಸಮರ್ಥನೆ ಮಾಡ್ಕೊಂಡಿಲ್ಲ ಅವ್ರು ಹೇಳಿದ್ದೆ ನಾನು ಅವರಿಗೆಲ್ಲ ಹೇಳಿದ್ದು, ನಾನು ಇವರಿಗೆಲ್ಲ ಅಂದರೆ ಅವರು ಮಾಡಿರೋ ಸ್ಟೇಟ್ಮೆಂಟ್ ಬಗ್ಗೆ ಅವರಿಗೆ ಕ್ಲಾರಿಟಿ ಇಲ್ಲ. ಅವ್ರು ಯಾರಿಗೆ ಹೇಳ್ತೀವಿ ಅನ್ನೋದ್ರ ಬಗ್ಗೆ ಅವರಿಗೇ ಇದಿಲ್ಲ, ಏನೋ ಅವರಿಗೇ ಅಂದಾಜಿಲ್ಲ. ಏನೋ ಒಂದು ಸ್ವೀಪಿಂಗ್ ರಿಮಾರ್ಕು ಕಮ್ಯುನಿಟಿಗಳ ಮೇಲೆ ಮಾಡೋದು. ಮತ್ತು ಹಿಂಗೆ ನೋಟಿಸ್ ಕೊಡ್ತೀನಿ ಅಂತಂದಾಗ ಹೌದು ನಾನು ಹೇಳಿದ್ದು ನಿಜ, ಬನ್ನಿ ನೋಟಿಸ್ ತೊಗೊಳ್ಳಿ, ಅರೆಸ್ಟ್ ಮಾಡ್ತೀರಾ ಮಾಡಿ ಅಂತ ಹೇಳ್ಬೇಕು ತಾನೆ. ಅದಕ್ಕೆ ಯಾಕೆ ತಪ್ಪಿಸ್ಕೋಬೇಕು? ಮಾಡ್ತಾರೆ, ನೋಟಿಸ್ ಕೊಡೋಕ್ಕೆ ಹೋದರೆ ಮಾಡ್ತಾರೆ, ರೂಲ್ಸ್ ಪ್ರಕಾರ ಏನಾಗಿದೆ? ಉದ್ವಿಗ್ನತೆ ಎಲ್ಲಾಗಿದೆ. ಯಾರು ಸೀರಿಯಸ್ ಆಗಿ ಎಲ್ಲಿ ಉದ್ವಿಗ್ನತೆ ಉಂಟಾಗಿದೆ? ಕೆಲವರು ಆಗ್ದಲೇ ಇರೋರು ಹೋಗಿ ಕಲ್ಗಿಲ್ ಹೊಡಿತಾರೆ ಅಂತ ಪೊಲೀಸ್ ಹಾಕ್ತಾರೆ ಅಷ್ಟೇ. ಯಾರು ಸೀರಿಯಸ್ ಆಗಿ ತಗೊಂಡಲ್ರಿ, ಉದ್ವಿಗ್ನತೆ ಎಲ್ರಿ ಆಗಿದೆ, ಎಲ್ಲಾಗಿದೆ? ಅವರೇ ಸೋತೋಗಿದಾರಲ್ರಿ. ರಾಜಕೀಯ ಲಾಭ ಎಲ್ರಿ? ಈಗ ರಾಜಕೀಯ ಲಾಭ ಪಡಿಬೇಕಾದ್ರೆ ಅವ್ರು ಗೆಲ್ಲಬೇಕಾಗಿತ್ತಾನೆ. ಎಲ್ಲಿ ಗೆದ್ದಿದ್ದಾರೆ ಅವರೇ ಸೋತೋಗಿದ್ದಾರೆ. ಜನಕ್ಕೆ ಮೆಚುರಿಟಿ ಇದೆ. ಜನ ಯಾರು ಯಾವ ಕಾರಣಕ್ಕೆ ಸಮಾಜವನ್ನು ಒಡೆಯೋ ಶಕ್ತಿಗಳು, ವಿಚ್ಛಿದ್ರಕಾರ ಶಕ್ತಿಗಳು ಅಂತ ಜನಕ್ಕೆ ಗೊತ್ತಿದ್ದಾರೆ. ಜನ ನೋಡ್ತಾರೆ. ಈಗ ಲಾಸ್ಟ್ ಟೈಮು ಏನದು ಜಟ್ಕ, ಹಲಾಲ್ ಕಟ್ಟು, ಹಿಜಾಬು ಎಲ್ಲ ಸೆನ್ಸೇಷನಲ್ಲೇ ಮಾಡಿದ್ರು. ಗೆದ್ರ ಪಾರ್ಟಿ ಗೆಲ್ತಾ ಇಲ್ಲ, ಜನ ರಿಜೆಕ್ಟ್ ಮಾಡಿದರು. ಹಿಂಗಾಗಿ ಜನ ಎಚ್ಚೆತ್ಕೊಂಡಿದ್ದಾರೆ. ಜಾತಿಯ ಆಧಾರದ ಮೇಲೆ ಸಮಾಜವನ್ನು ಒಡಿಲಿಕ್ಕೆ ಆಗಲ್ಲ. ಈಗ ಧಾರ್ಮಿಕ ಭಾವನೆಗೆ ಎಲ್ಲಿ ಏನಕ್ಕೆ ಧಕ್ಕೆ ಆಗುತ್ತೆ ರೀ? ಅವರ ಸಿ.ಟಿ. ರವಿ ಅಂದರೆ ಧಾರ್ಮಿಕ ಭಾವನೆಗೆ ಹೆಂಗ್ರಿ ಧಕ್ಕೆ ಆಗುತ್ತೆ? ಆ ಸಿ.ಟಿ. ರವಿ ಹೇಳಿದ ಮಾತು ಕೇಳ್ಕೊಂಡು ಯಾವನಾರ ಕುಣಿಯೋಕ್ಕಾಗುತ್ತೇನ್ರಿ? ಆಗಲ್ಲ ರೀ. ಸಿ.ಟಿ. ರವಿ ಏನೋ ಪ್ರವೋಕ್ ಮಾಡೋಕ್ಕೆ ಹೇಳ್ತಾರೆ. ಅವ್ರಿಗೆ ಪ್ರವೋಕ್ ಆದವ್ರಿಗೆ ಬುದ್ಧಿ ಇಲ್ವಾ? ಆಯಿತಾ? ಯಾರೋ ಗೊಣಕತ್ತಾರೆ, ಸುಮ್ಮನಾಗ್ತಾರೆ. ಏನು ಉದ್ರಿಕ್ತ ಪರಿಸ್ಥಿತಿ ನಿರ್ಮಾಣ ಆಗಿದೆಯಾ? ಈಗ ಮುಸ್ಲಿಮ್ಸ್ ಹೋಗ್ಬಿಟ್ಟು ಗಲಾಟೆಗಳು ಮಾಡಿದಾರ? ಏನೂ ಮಾಡಿಲ್ಲ. ಪೊಲೀಸ್ನವರು ಲಾ ಪ್ರಕಾರ ನೀವು ಪ್ರವೋಕಿಂಗ್ ಸ್ಟೇಟ್ಮೆಂಟ್ ಮಾಡಿದ್ಯಾ ಅಂತ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಡೋಕ್ಕೆ ಅವ್ರು ವಿಚಾರಣೆಗೆ ಗುರಿಪಡಿಸೋದಕ್ಕೆ ಅರೆಸ್ಟ್ ಮಾಡೋಕ್ಕಲ್ಲಿ ಹೋಗಿದ್ದಾರೆ. ಅವ್ರು ಏನೋ ಗಲಾಟೆ ಮಾಡಿ ಕಳಿಸಿದ್ದಾರೆ. ಕೋರ್ಟಿಗೆ ಹಾಕ್ದ ಅಂದರೆ ಕೋರ್ಟಿಂದ ವಾರಂಟ್ ಇಶ್ಯೂ ಆಗುತ್ತೆ. ಅವರು ಹೋಗಿ ಹೇಳ್ಬೇಕಾಗಿ ಬರುತ್ತೆ, ಬೇಲ್ ತಗೋಬೇಕಾಗಿ ಬರುತ್ತೆ. ಮುಸ್ಲಿಮ್ಸ್ ಎಲ್ಲಿ ಗಲಾಟೆ ಮಾಡಿದ್ದಾರೆ? ಉದ್ವಿಗ್ನ ಪರಿಸ್ಥಿತಿನೂ ಇಲ್ಲ, ಉದ್ರೇಕನೂ ಇಲ್ಲ, ಯಾವ ಥರದ್ದು ಇಲ್ಲ. ರೂಲ್ಸ್ ಇದೆ ರೀ. ಉದ್ರೇಕಕಾರಿ ಪ್ರಚೋದನಕಾರಿ ಸ್ಟೇಟ್ಮೆಂಟ್ ಮಾಡಬಾರ್ದು ಅಂತ ರೂಲ್ಸ್ ಇದೆ. ಆ ರೂಲ್ಸ್ ಪ್ರಕಾರ ಕ್ರಮ ಕೈಗೊಳ್ತಾರೆ. ಅವ್ರು ಹೇಳಿದಾರ ಇಲ್ವಾ? ವಿಡಿಯೋ ತರಿಸ್ತಾರೆ. ವಿಡಿಯೋದಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳ್ತಾರೆ. ಅದರಲ್ಲಿ ಏನು ಆ್ಯಕ್ಟ್ ಅದರ ಪ್ರಕಾರ ಕ್ರಮ ಕೈಗೊಳ್ಳುವಂತ FIR ಹಾಕ್ತಾರೆ. FIR ಹಾಕ್ಬಿಟ್ಟು ಆ್ಯಕ್ಷನ್ ತಗೋತಾರೆ.